3 ರಿಂದ 6 ಪ್ರದೀಪ್ ಈಶ್ವರ್ನ ಬೈಯಕ್ಕೆ ಬಹಳಷ್ಟು ಜನ ಇಲ್ಲಿ ಬರ್ತಿದ್ದಾರೆ. ಏಮೆ ನಾನು ಹೇಳೋದು ಮಮ್ಮಲ್ಲಿ ಬಡ್ರಪ್ಪ ಜಾಪೆ ಬಡ ಯಂಗ್ ಬ್ಲಡ್ ಬರಬೇಕು. ಇವತ್ತಲ್ಲಿ ಶರತ್ತನ್ನ ಗೆದ್ದಿರೋದಕ್ಕೆ ಹೊಸಕೋಟೆ ಅಭಿವೃದ್ಧಿ ಅಂತ ನಡೀತಾ ಇದೆ. ಶರತ್ ಬಚ್ಚೇಗೌಡ ಸಾಹೇಬ್ರಿಗೆ ಜೈ ಕಾಂಗ್ರೆಸ್. ನಮ್ಮ ಪುಟ್ಟಸ್ವಾಮಿಗೌಡಣ್ಣವರು ಎಲ್ಲ ಹಿರಿಯರಿದ್ದಾರೆ. ನನ್ನ ನೆಂಗೆ ಆಶೀರ್ವದಿಸಿದ್ರು. ನಮ್ಮ ಅಣ್ಣ ರಕ್ಷಾರಾಮ್ ಅವ್ರನ್ನು ದಯವಿಟ್ಟು ಆಶೀರ್ವದಿಸಿ ಅಂತ ಕೇಳ್ತಾ ಇದ್ದೀನಿ. 2,2 ಸಾವಿರ ಗೃಹಲಕ್ಷ್ಮಿಯಿಂದ ಮನೆ ಮನೆಗೂ ಕೊಟ್ಟಿದೀವಿ. 10 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿ ಕೊಡ್ತಿದೀವಿ. 5 ಕೆಜಿ ಅಕ್ಕಿ ಕಾಸು ಕೊಡ್ತಿದೀವಿ. ಬಿಜೆಪಿ ಅವರಿಗೆ 36 ರೂಪಾಯಿ ಕೆಜಿ ಕೊಡ್ತೀವಿ ಅಂದ್ರೆ ಅವ್ರು ಕೊಡ್ತಾ ಇಲ್ಲ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಕ್ಕಂದ್ರೆ ಕೇಳಿಸ್ಕೊಳ್ಳಿ, ನೀವು ಬಿಜೆಪಿಗೆ ಯಾರಾದ್ರೂ ವೋಟ್ ಹಾಕಿದ್ರೆ ಅವ್ರು ಗ್ಯಾರಂಟಿ ನಿಲ್ಲಿಸ್ಬಿಡ್ತಾರೆ. ಮತ್ತೆ ಬಸ್ ಅಲ್ಲಿ ಟಿಕೆಟ್ ತಗೋಬೇಕಾಗುತ್ತೆ, 2,000 ನಿಲ್ಸ್ಬಿಡ್ತಾರೆ. ಬಿಜೆಪಿಗೆ ಯಾವುದೇ ಕಾರಣಕ್ಕೆ ವೋಟ್ ಹಾಕಬೇಡಿ, ಕಾಂಗ್ರೆಸ್ಗೆ ವೋಟ್ ಹಾಕಿ. ಇವತ್ತು ಶಾಶ್ವತ ನೀರಾವರಿ ಯೋಜನೆ ತರೋದು ನಮ್ಮ ಆದ್ಯತೆ. 3ನೇ ಹಂತದ ಶುದ್ಧೀಕರಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡೋದು ನಮ್ಮ ಆದ್ಯತೆ. ನಿಮ್ ನಂಬಿಕೆಯನ್ನು ಉಳಿಸ್ಕೊತೀವಿ. 10 ತಿಂಗಳ ಹಿಂದೆ ನೀವು ನನ್ನನ್ನು ಆಶೀರ್ವದಿಸಿದ್ರೆ ಇವತ್ತು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ನಾವೆಲ್ಲರೂ ಕೆಲಸ ಮಾಡ್ತಿದ್ದೀವಿ. ರಕ್ಷಾರಾಮಯ್ಯನವರು ನೋಡಿ, ಆ ಕುಟುಂಬದ ಸಾಧನೆ ಬಹಳ ದೊಡ್ಡದು. ನಾನು ಆರಾಧ್ಯ ಅಂತ ಒಬ್ರು ಬಯೋಗ್ರಫಿಯಲ್ಲಿ ಓದ್ತಿದ್ದೆ. ದೇವರಾಜರ ಸಾಹೇಬ್ರು ಅವರ ಕೊನೆಯ ದಿನಗಳಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಗಾಕೊಂಡಾಗ ಪ್ರತಿ ತಿಂಗಳು MS ರಾಮಯ್ಯ ಅವರು, ಸರ್ ನೀವು ಚೆನ್ನಾಗಿರ್ಬೇಕು ಅಂತ ಅವ್ರ ಕಷ್ಟ ಕಾಲದಲ್ಲಾಗಿ ದೇವರಾಜ ಅರಸರವರ ಕೈ ಹಿಡಿದಂತ ಕುಟುಂಬ MS ರಾಮಯ್ಯ ಕುಟುಂಬ. ಇದು ಆರಾಧ್ಯ ಅನ್ನೋರು ಬಯೋಗ್ರಫಿಯಲ್ಲಿ ಬರೆದಿದ್ದಾರೆ. ಇವತ್ತು ಆ ಕುಟುಂಬಕ್ಕೆ, ಆರೋಗ್ಯಕ್ಕೆ ಮತ್ತೆ ಹೆಲ್ತ್ಗೆ ಬಹಳ ಸೇವೆ ಸಲ್ಲಿಸಿದ್ರೆ. ಹಣ ಬೂತಲ್ಲಿ ಹೋಗಿ ಕಾಂಗ್ರೆಸ್ಗೆ ಮತ ಕೇಳಿ, ನಮ್ಮ ಪಾರ್ಟಿ ಈ ಸಲ ಗೆಲ್ಲುತ್ತೆ. ನಮ್ಮ ಉಸ್ತುವಾರಿ ಸಚಿವರು MC ಸಾಹೇಬ್ರಿಗೆ, ನಮ್ಮ KH ಸಾಹೇಬ್ರಿಗೆ ಹೇಳ್ತಾ ಇದೀನಿ, ಈ ಸಲ 28ಕ್ಕೆ 23 ಕಾಂಗ್ರೆಸ್ ಗೆಲ್ಲುತ್ತೆ. ಇದೇ ಸರ್ಕಾರದಲ್ಲಿ ಮಧ್ಯಾಹ್ನ 3 ರಿಂದ 6 ಗಂಟೆ ನನ್ನನ್ನು ಬೈತಾರೆ. ಅವರು ಕೇಳಿಸ್ಕೊಳ್ಳೋರು ಕೇಳಿಸ್ಕೋಬಹುದು. ಆ ಸ್ಪೀಚ್ ಅಲ್ಲಿ ಅವ್ರು ಡೈಲಾಗ್ ಹೇಳ್ತೀನಿ, 23 ಬರುತ್ತಂತೆ ಅಂತ. ನಾನು ಎಲೆಕ್ಷನ್ ಮುಂಚೆ ನಾನು ಗೆಲ್ತೀನಿ ಅಂದ್ರೆ ಯಾರಾದ್ರೂ ನಂಬುದ್ರ? 23 ಸೀಟ್ ಈ ಸಲ ಕಾಂಗ್ರೆಸ್ಗೆ. 50 ವರ್ಷದ ಹಿಂದೆ ನಾವು 26 ಸೀಟ್ ಗೆದ್ದಿದ್ವಿ. ನೋಡಿ, ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟ ಅಣ್ಣ, ಬಡವರ ಪಕ್ಷ ಕಾಂಗ್ರೆಸ್. ಇವತ್ತು ನಿಮ್ಮೆಲ್ಲರ ನಂಬಿಕೆ, ನಮ್ಮ ಸಾಹೇಬ್ರು ಉಸ್ತುವಾರಿ ಸಚಿವರಾದ್ಮೇಲೆ ಇವತ್ತು ಪ್ಲಾಸ್ಟಿಕ್ ಬ್ಯಾನು, ಫ್ಲೆಕ್ಸ್ ಬ್ಯಾನು, ಈಗ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ರಕ್ಷಾ ಅಣ್ಣನಿಗೆ ಬೇಕು. ಈ ವೇದಿಕೆಯಲ್ಲಿರೋ ನನ್ನ ಗುರುಗಳು MC ಸುಧಾಕರ್ ಸಾಹೇಬ್ರಿಗೆ ಧನ್ಯವಾದ ಹೇಳ್ತಾ, ನಾನು ಇವತ್ತು MLA ಆಗಿದ್ದೀನಿ ಅಂದ್ರೆ ನಮ್ಮ MC ಸುಧಾಕರ್ ಸಾಹೇಬ್ರು, ಶಿವಶಂಕರ ರೆಡ್ಡಿ ಸಾಹೇಬ್ರು, ಇವತ್ತು ನಮ್ಮ ಹಿರಿಯ ವೀರಪ್ಪ ಮೊಯ್ಲಿ ಸಾಹೇಬ್, ಇವತ್ತು 10 ವರ್ಷ ವೀರಪ್ಪ ಮೊಯ್ಲಿ ಸಾಹೇಬ್ರ ಸಾಧನೆ. ಇವತ್ತು ಎತ್ತಿನಹೊಳೆ ಯೋಜನೆ 1-2 ವರ್ಷದಲ್ಲಿ ಇವತ್ತು ಕಂಪ್ಲೀಟ್ ಆಗುತ್ತೆ. ವೀರಪ್ಪ ಮೊಯ್ಲಿ ಸಾಹೇಬ್ರಿಗೆ, ವೀರಪ್ಪ ಮೊಯ್ಲಿ ಸಾಹೇಬ್ರಿಗೆ ಈ ಸಂದರ್ಭದಲ್ಲಿ KP ಬಚ್ಚೇಗೌಡ ಸಾಹೇಬ್ರಿಗೆ ನಿಮ್ಮ ಚಪ್ಪಾಳೆ ಮುಖಾಂತರ ಧನ್ಯವಾದ ಹೇಳ್ತೀನಿ. ಸರಳತೆ, ಸಜ್ಜನಿಕೆ, ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು KP ಬಚ್ಚೇಗೌಡ ಸಾಹೇಬ್ರು. ಅವ್ರು ಇವತ್ತು ನಮ್ಮ ಜೊತೆ, ನಮ್ಮ ಮಾರ್ಗದರ್ಶನ ಮಾಡೋದಿಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ಅವ್ರಿಗೆ KP ಪಿಳ್ಳಪ್ಪನವ್ರ ಕುಟುಂಬಕ್ಕೆ ನಾವು ಚಿರಋಣಿ ಅಂತ ಹೇಳ್ತಾ, ನಿಮ್ಮ ಆಶೀರ್ವಾದ ಇರ್ಲಿ. ಹಿಂಗ್ 20 ನಾಳು ಯೂಟ್ಯೂಬ್ ಲ ವಸ್ತಾನೇ ಉಂಟಾನ. ನಾಳೆ ಮಧ್ಯಾಹ್ನ 3 ರಿಂದ 6 ಪ್ರದೀಪ್ ಈಶ್ವರ್ನ ಬೈಯಕ್ಕೆ ಬಹಳಷ್ಟು ಜನ ಇಲ್ಲಿ ಬರ್ತಿದ್ದಾರೆ. ಏಮೆ ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯಲ್ಲಿ ಒಬ್ರು ಕೌನ್ಸಿಲರ್ ನಿಂತು ಸೋತೋಗಿದ್ರು. ಆ ಹುಡುಗ ನನ್ನನ್ನು ಕೇಳ್ದ, ಪ್ರದೀಪ್ ನೀನ್ ಜಾಸ್ತಿ ಮಾತಾಡ್ತಿಂತಲೇ, ನೀನ್ ಕಡಿಮೆ ಮಾತಾಡಿ ಏನೋ ಮಾಡಿದ್ಯಾಳ ಅಂತ. ನೀನ್ ಜಾಸ್ತಿ ಮಾತಾಡಿ MLA ಇಂಡಾರ ನಾನು ಹೇಳೋದು ಮಮ್ಮಲ್ಲಿ ಬಡ್ರಪ್ಪ ಜಾಪೆ ಮಾಡ